ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂತ್ರಾಲಯ ಮಠದಲ್ಲಿ ಮಾಜಿ ಸಚಿವರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗುರುರಾಯರ ದರ್ಶನವನ್ನ ಪಡೆದಿದ್ದಾರೆ. ಕೆಎಸ್ ಈಶ್ವರಪ್ಪ ಹಾಗೂ ಅವರ ಕುಟುಂಬ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದಿದ್ದಾರೆ. ಪತ್ನಿ, ಪುತ್ರ ಹಾಗೆ ಸೊಸೆ, ಮೊಮ್ಮಕ್ಕಳ ಜೊತೆ ರಾಯರ ದರ್ಶನವನ್ನ ಪಡೆದಿದ್ದಾರೆ. ಮೊದಲು ಮಂಚಾಲಮ್ಮ ತಾಯಿಯ ದರ್ಶನವನ್ನ ಪಡೆದು ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದ್ರು. ಬಳಿಕ ರಾಯರ ಮೂಲ ವೃಂದಾವನ ದರ್ಶನವನ್ನ ಪಡೆದಿದ್ದಾರೆ ಕೆಎಸ್ ಈಶ್ವರಪ್ಪ. ಇವತ್ತು ವೀಕೆಂಡ್, ಹೀಗಾಗಿ ಶನಿವಾರ ಭಾನುವಾರ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಬರ್ತಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಇವತ್ತು ವೀಕೆಂಡ್ ಹಿನ್ನೆಲೆ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಹಾಗೆ ಈಗ ಎಲ್ಲ ಸ್ಕೂಲ್ಗಳಿಗೂ ಕೂಡ ರಜೆ ಇರುತ್ತೆ. ಹೀಗಾಗಿ 2 ತಿಂಗಳ ಕಾಲ ಜೊತೆಗೆ ಶನಿವಾರ ಭಾನುವಾರ ಎನ್ನುವಂಥ ರೀಸನ್ನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಮಂತ್ರಾಲಯ ಮಠಕ್ಕೆ ಹರಿದು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಸಚಿವರು ಕೂಡ ರಾಯರ ದರ್ಶನವನ್ನು ಪಡೆದಿದ್ದಾರೆ. ಮೊದಲಿಗೆ ತಾಯಿ ಮಂಚಾಲಮ್ಮನ ದರ್ಶನವನ್ನು ಪಡೆದು ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದ್ರು. ಅದಾದ ಮೇಲೆ ರಾಯರ ಮೂಲ ವೃಂದಾವನದ ದರ್ಶನವನ್ನು ಪಡೆದಿದ್ದಾರೆ ಕೆಎಸ್ ಈಶ್ವರಪ್ಪ ಹಾಗೂ ಅವರ ಕುಟುಂಬಸ್ಥರು. ಪತ್ನಿ, ಪುತ್ರ, ಸೊಸೆ ಹಾಗೂ ಮೊಮ್ಮಕ್ಕಳ ಜೊತೆ ದರ್ಶನವನ್ನು ಪಡೆದಿದ್ದಾರೆ. ಎಸ್, ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಅಂದರೆ ಇವತ್ತು ಮಂತ್ರಾಲಯಕ್ಕೆ ಭೇಟಿಯನ್ನು ನೀಡಿದ್ದಾರೆ ಕೆಎಸ್ ಈಶ್ವರಪ್ಪ ಹಾಗೂ ಅವರ ಕುಟುಂಬಸ್ಥರು. ಅವರ ಪತ್ನಿ ಇದ್ದಾರೆ, ಹಾಗೆ ಅವರ ಪುತ್ರರು, ಸೊಸೆ, ಮೊಮ್ಮಕ್ಕಳ ಜೊತೆ ರಾಯರ ದರ್ಶನವನ್ನು ಪಡೆದಿದ್ದಾರೆ. ಮೊದಲಿಗೆ ಮಂಚಾಲಮ್ಮ ತಾಯಿಯ ದರ್ಶನವನ್ನು ಪಡೆದು ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಯಿತು. ಬಳಿಕ ರಾಯರ ಮೂಲ ವೃಂದಾವನ ದರ್ಶನವನ್ನು ಪಡೆದಿದ್ದಾರೆ. ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸ್ತಾ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನದ ದರ್ಶನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪ್ರತಿದಿನವೂ ಬಂದು ದರ್ಶನವನ್ನು ಪಡೀತಾರೆ. ಹಾಗೆ ಮಾಜಿ ಸಚಿವರು ಕೆಎಸ್ ಈಶ್ವರಪ್ಪ ಅವರ ಕುಟುಂಬ ಸಮೇತ ಮಂತ್ರಾಲಯಕ್ಕೆ ತೆರಳಿ ಅಲ್ಲಿ ಗುರು ರಾಘವೇಂದ್ರರ ಮೂಲ ಬೃಂದಾವನದ ದರ್ಶನವನ್ನು ಪಡೆದಿದ್ದಾರೆ.